ಪ್ರಜಾಪ್ರಭುತ್ವ ದಿನಾಚರಣೆ ನಾವು 3 ಗಂಟೆಗೆ ಸಭೆ ಕರೆದಿದ್ದೀವಿ. ನಾನು ಬೆಳಗ್ಗೆನೇ ಅಲ್ಲಿ ಮಲ್ಕಿ ತಾಲೂಕು ಕನ್ನಡ ಚಿತ್ರದಲ್ಲಿ ಸ್ವಲ್ಪ ಪೀರಿಯಡ್ ಬಸ್ತಿ ಕೆಲವು ಕಾರ್ಯ ಆಗುತ್ತಿಲ್ಲ. ಎಲ್ಲ ನಿಂತಾದೆ ಕರೆ ಚಾಲಿ ತಿಂಗಳು ನಾನು ಮೊದಲು ಬನ್ನವ ಲೇಟ್ ಆಗಿದೆ ಅವರಿಂದ ಆಗ್ತಿದೆ. ಹೀಗಾಗಿ ಏನು ಪ್ರಜಾಪ್ರಭುತ್ವ ಏನಿದೆ ಭಾಳ ಸರ್ಕಾರದ ಈಗಾಗಲೇ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಆಗಲಾಗಿದೆ, ಸಭೆ ಮಾಡಲಾಗಿದೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಕೂಡ ಸಭೆ ಕೂಡ ಆಗಿದೆ. ಮೊನ್ನೆ 7ನೇ ತಾರೀಕು ಕಾರಂಜ ಏನು ಆಗಿಲ್ಲ ಅಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ರೂಪರೇಷೆಲ್ಲ ಎಲ್ಲ ಹೇಳಿದ್ದಾರೆ. ಏನು ಅನುಭವ ಮಟ್ಟಕ್ಕೆ ಏನೋ ಶುರುವಾಗಿ ಅಂತೇನೋ ಅನುಭವ ಮಟ್ಟ ನಿಂತಿದೆ ಅಲ್ಲಿ ಶುರುವಾಗಿ ಹಳ್ಳಿಕೆರೆ ನಮ್ಮ ಬಾರ್ಡರ್ ಬರುತ್ತೆ ಅಲ್ಲಿವರೆಗೆ ಹೋಗಬೇಕಾಗಿತ್ತು. ಸುಮಾರು 42 ಕಿಲೋಮೀಟರ್ ಆಗ್ತದೆ, ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ. ಸುಮಾರು 60 ಇಲ್ಲಿನ ಅನುಭವ ಮಟ್ಟ ಹೈಲೈಟ್ ಅನುಭವ ಮಟ್ಟ ಅಲ್ಲಿದೆ. ಅಲ್ಲಿ ಮಿನಿಸ್ಟ್ರು ಬರ್ತಾರೆ ಮತ್ತು ಬಂದು ಸಾಹೇಬರು ಮತ್ತು ಸಿ ಎಂ ಕರೆತಂದ್ರೆ ಸಿ ಎಂ ಅವರು ಬಟ್ ಜಿಲ್ಲಾ ಉಸ್ತುವಾರಿ ಮತ್ತು ಇಲ್ಲಿ ಬರ್ತಾರೆ. ಸ್ಟೇಜ್ ಕಾರ್ಯಕ್ರಮ ಅಲ್ಲೇ ಇರುತ್ತೆ, ಅನುಭವ ಮಟ್ಟ ಇರ್ತಾನೆ ಮುಗಿಸ್ಕೊಂಡು ಕಂಟಿನ್ಯೂ ಚೈನ್ ಇರ್ತದೆ. ಯಾವ ಪ್ಲೇಸ್ ಬರ್ತಾನೆ ಯಾಕಂದರೆ ಇಲ್ಲಿ ಇವರು ಇದರಿಂದ ನಮ್ಗೆ ಏನು ಇದು ಮಾಡ್ತದೆ ನಮ್ಮ ಯುವ ಸಾಹೇಬರು ಭಾಳ ಇಂಪಾರ್ಟೆಂಟ್. ಜಾಸ್ತಿ ಸೋರ್ಸ್ ಇರೋದು ನಿಂಬಲ್ಲೇ, ಆದವ ಸರ್ಕಾರ ನಿಂಬಲ್ಲೇ ಟೀಚರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಹೀಗಾಗಿ 40 ಸಾವಿರ ಬೆಳ್ಪಟ್ಟು ನಮಗೆ ಜನರು ಬೇಕಾಗ್ತದೆ ಈಗಾಗಲೇ. ಮತ್ತು ಇನ್ನೂ ಕೂಡ ನಾನು ಹೇಳಿದೆ ನಾಳೆ ಕೂಡ ನಾವು ಇರುವಂಥ ಹೊಸನಾಡದಲ್ಲಿ ಎಲ್ಲ ಡಿಗ್ರಿ ಕಾಲೇಜ್ 40 ಸಭೆ ಕಲಿತಲ್ಲ ಮಾಡಬೇಕಾಗಿ ಎಲ್ಲ ಹೈಸ್ಕೂಲ್ ಬೆಳ್ಪಟ್ಟು ಡಿಗ್ರಿ ಕಾಲೇಜ್ ಮಕ್ಕಳು ಭಾಳ ಇರೋದ್ರಿಂದ ಅವ್ರಿರ್ತಂದ್ರೆ ನಮ್ಗೆ ಜಾಸ್ತಿ ಇದು ಆಗುತ್ತೆ. ಹೊಸ ಕಾಲ ಅನುಭವ ಮಾಡೋಕ್ಕೆ ಓದಿದ್ರೆ ನಮ್ಗೆ ಜಾಸ್ತಿ ಇದು ಆಗುತ್ತೆ. ಹೀಗಾಗಿ ನಾವು ಸಭೆ ನಾಳೆ ಕಲಿತಾ ಇದ್ದೀವಿ. ಇದರಲ್ಲಿ ಏನು ಹುಡುಗರಿಗಾಗಿ ವಿಶ್ವ ಎಮೋಷನ್ಟಿ ಮಾಡಿದೆ ವಿಷಯ ಎಲ್ಲ ಹೇಳಿದಾಗ ಒಂದಂದ್ರೆ ನಮ್ಮ ಗುಲ್ಬರ್ಗದಿಂದ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲ ಗುಲ್ಬರ್ಗದಲ್ಲಿ ಕೆಲಸ ಇಲ್ಲ. ನಮ್ಮ ದಿಲೀಪುರಿ ಲಾಸ್ಟ್ ಟೈಮ್ ನಾವು ಇದು ಮಾಡಿದ ಲಾಸ್ಟ್ ಸಂವಿಧಾನ ಜಾಥಾ ಮಾಡಿಲ್ಲ ಒಂದು ಒಳ್ಳೆಯ ರೀತಿ ಮಾಡಿ ನಾವು ಕರ್ನಾಟಕದಲ್ಲಿ ಒಳ್ಳೆಯ ಸ್ಥಾನ ಕೊಡ್ತೀವಿ. ಅದೇ ರೀತಿ ಈಗ ಕೆಲಸ ಶುರುವಾಗಿದೆ. ಗುಲ್ಬರ್ಗ ಗುಡಿ ಹೋಗೋದು ಎಲ್ಲ ವೇಟ್ ಮಾಡಿ ನಮ್ಮರಿಗೆ ಕೂಡ ಆಗ್ತಾಯಿದ್ದಾರೆ. ಕೆಲಸ ನಡೀತಾರೆ. ಮುಂದಿನ ಕೆಲಸ ಏನಿದೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಲ್ಲಿ ಇಲಾಖೆ ಮಾಡ್ತಾರೆ, ಡಿವಿಷನ್ ಕೂಡ ಅದ್ರ ಬಗ್ಗೆ ಸೂಪರ್ವೈಸ್ ಮಾಡ್ತಾರೆ. ಬಟ್ ಇದು ಕಾರ್ಯಕ್ರಮ ನಮ್ಮ ಸಬ್ ಡಿವಿಷನ್ ಬಸವರಾಜ ಇರೋದ್ರಿಂದ ಹೆಚ್ಚಿನ ಭಾರ ನಮ್ಮಾಗಿದೆ ಕೂಡ. ಮತ್ತು ನಮ್ಮಾಗ ಕೂಡ ಜಿಲ್ಲಾ ಮಟ್ಟದ ಇಲ್ಲೇ ಬರ್ತಾರೆ, ಡಿವಿಷನ್ ಇಲ್ಲೇ ಇರ್ತಾರೆ, ಶಿವ ಇರ್ತಾರೆ, ಎಲ್ಲ ಜಿಲ್ಲಾಡಳಿತ ಇಲ್ಲೇ ಇರೋದ್ರಿಂದ ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇರೋದ್ರಿಂದ ನಾವು ಇದರಲ್ಲಿ ಕಡ್ಡಾಯವಾಗಿ ಒಬ್ಬರೇ ಅಲ್ಲ ಅಧಿಕಾರಿ ಬಟ್ ನಿಮ್ಮ ಕೆಲಸದಲ್ಲಿ ಸಿಬ್ಬಂದಿ ಕೂಡ ತರಬೇಕಾಗಿದೆ. ಕಡ್ಡಾಯವಾಗಿದ್ದರೆ ಯಾಕಂದ್ರೆ ಜನ ಹೆಚ್ಚಾಗಿದೆ ನಮಗೆ ಈ ಬೇರೆ ರಾಜ್ಯ ಪಟ್ಟಿದ್ದು ಪ್ರಜಾಪ್ರಭುತ್ವ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಇರೋದ್ರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಭಾಗವಹಿಸಬೇಕು. ನಿಮ್ಮ ಸಿಬ್ಬಂದಿ ಕರ್ತಬೇಕು. ಈಗಾಗಲೇ ಇದು ಕೂಡ ಆಗ್ತಾಯಿದ್ವಿ. ಆಮೇಲೆ ಯಾರು ಏನೇ ಮಾಡ್ಬೇಕಾದ್ರೆ ಎಲ್ಲ ಕೂಡ ದಿಲೀಪ್ ಅವರು ಮಾಡಿದ್ದಾರೆ. ದಯವಿಟ್ಟು ಸಭೆ ದಿಲೀಪ್ ಅವರು ಏನು ಮಾಡಿದ್ರು ಕಾರ್ಯಕ್ರಮ ರೂಪಿಸಿ ಸಭೆ ಗಮನ ಕೈಗೊಳ್ಳಬೇಕು. ಪ್ರಜಾಪ್ರಭುತ್ವ ದಿನಾಚರಣೆ ಸೆಪ್ಟೆಂಬರ್ 15 8:30ರಿಂದ 9:30 ಸೆಪ್ಟೆಂಬರ್ 15 8:30ರಿಂದ ಬೆಳಿಗ್ಗೆ 9:30 1 ಗಂಟೆ ಕಾರ್ಯಕ್ರಮ ಆಗುತ್ತೆ. ಈ 1 ಗಂಟೆ ಕಾರ್ಯಕ್ರಮ ಏನಂತ ಮಾಡಿದರೆ ಮಾನವ ಸರಪಳಿ ಯಾರು ಮೂವ್ಮೆಂಟ್ ಆಗೋದಿಲ್ಲ, ಓನ್ಲಿ ಕೈ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಆ ಸ್ಪಾಟನ್ನು ಕೈ ನಿಂತ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು, 2ನೇ ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು, 3ನೇ ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು ಅಂತ ನಾವು ಒಂದೆಲ್ಲ ಚಾರ್ಟ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಈ ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಒಂದು ಆರ್ಡಿನರಿ ಚೆಕ್ ಪೋಸ್ಟ್ 24 ಕಿಲೋಮೀಟರ್ ಆಗುತ್ತೆ. 24 ಕಿಲೋಮೀಟರಲ್ಲಿ 1 ಕಿಲೋಮೀಟರ್ಗೆ ನಮಗೆ ಗೈಡೆನ್ಸ್ ಪ್ರಕಾರ 770 ಜನ ಬೇಕು. ಮಕ್ಕಳಾಗಿರ್ಬೋದು, ಅತ್ಯಾರ ವಯಸ್ಕರಾಗಿರ್ಬೋದು, ಯಾರಾಗಿರ್ಬೋದು. ಮಕ್ಕಳನ್ನು ಸಹಿತ ನಾವು 9th 10th ಮೇಲ್ಪಟ್ಟು ತಗೋತಾ ಇದ್ದೀವಿ. ನಮಗೆ 1 ಕಿಲೋಮೀಟರ್ಗೆ 770 ಜನ ಬೇಕು. ನಮಗೆ 24 ಕಿಲೋಮೀಟರ್ ಇಲ್ಲಿಂದ ಅಲ್ಲಿವರೆಗೂ 24 ಕಿಲೋಮೀಟರ್ ಆಗುತ್ತೆ. ಓವರ್ ಹಳ್ಳಿಕೆರೆ ಕ್ಷೇತ್ರಕ್ಕೆ ಬಂದರೆ 44 ಕಿಲೋಮೀಟರ್ ಆಗುತ್ತೆ. ಅದು ಬಸವ ಕಲ್ಯಾಣ ನಮ್ಮ ಒಂದು ಲಿಮಿಟ್ ಹೋದರೆ 24 ಕಿಲೋಮೀಟರ್ ಬೇಕು. 24 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 770 ಜನ ಆದರೆ 24 ಕಿಲೋಮೀಟರ್ಗೆ ಅರೌಂಡ್ 20,000. ಇನ್ನು 1 ಕಿಲೋಮೀಟರಲ್ಲಿ 1 ಮೀಟರ್ 100 ಮೀಟರ್ ಅಂದರೆ 300 ಮೀಟರ್ ಅಂತ ಕರಿತೀವಲ್ಲ, 100 ಮೀಟರ್ಗೆ ಒಬ್ಬರು ಟೀಚರ್ಸು, ಒಬ್ಬರು ಗ್ರೂಪ್ ಸಿ ಎಂಪ್ಲಾಯೀಸು, ಆ ಡಿಪಾರ್ಟ್ಮೆಂಟ್ ಸರಿ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಸಹ ಓದಾ ಇದ್ದೀವಿ. 100 ಮೀಟರ್ಗೆ ಈ ಅನುಭವ ಸ್ಟಾರ್ಟ್ ಆಗಿ 100 ಮೀಟರ್ ಅಂದರೆ ಆ 100 ಮೀಟರ್ಗೆ ಒಬ್ಬರು ಟೀಚರ್ಸ್. ಅಲ್ಲಿಂದ 1 ಕಿಲೋಮೀಟರ್ಗೆ 100 ಮೀಟರಲ್ಲಿ 10,000 ಮೀಟರ್ ಆದರೆ 1 ಕಿಲೋಮೀಟರ್ ಆಗುತ್ತೆ. 100 ಮೀಟರ್ಗೆ ಒಬ್ಬರು ಆದರೆ 1 ಕಿಲೋಮೀಟರ್ಗೆ 10 ಜನ ಟೀಚರ್ಸ್ ಅಥವಾ 10 ಜನ ಗ್ರೂಪ್ ಸಿ ಎಂಪ್ಲಾಯೀಸ್.